ಮಾಡಿದ್ರಿ. ಆದ್ರೆ ಇವಾಗ ನಿಮ್ಮ ಅಳಿಯ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಏನ್ ಹೇಳ್ತೀರಾ ಮೇಡಮ್ ಈ ತರ ಮಾಡ್ಕೊಂಡಿರೋದು? ಏನ್ ಹೇಳೋದು ಸರ್, ಅವ್ರ ಅಮ್ಮ ಮಾಡಿರೋ ತಪ್ಪಿಗೆ ಮಕ್ಳು ಹೋದು. ನಮ್ಗೆ ಅವ್ರು ಸೂಸೈಡ್ ಮಾಡ್ಕೊಬೇಕು, ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತ ನಮ್ಮಲ್ಲಿ ಏನು ಇರ್ಲಿಲ್ಲ. ನಾವು ಅವ್ರ ಮನೆ ಹತ್ರ ತಗೊಂಡೋಗಿದ್ದು ಅವ್ರು ಮಾಡ್ಲಿಕ್ಕೆ ಕಾರ್ಯ ಬಂದ್ ಅಟ್ಲೀಸ್ಟ್ ಅವಳ ಮುಖ ನೋಡ್ಲಿ ಅಂತ, ಅವಳಿಗೆ ನೆಮ್ಮದಿ ಸಿಗ್ಲಿ ಅಂತ ಕರ್ಕೊಂಡೋದ್ವಿ. ಈಗ ಅವ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾವು ಅವ್ರಿಗೆ ಆ ಥರ ಶಿಕ್ಷೆ ಆಗ್ಬೇಕು ಅಂತ ನಾವೇನು ಅನ್ಕೊಂಡೇ ಇರ್ಲಿಲ್ಲ. ಅವ್ರಮ್ಮ ದನ ಪಿಶಾಚಿ, ದನ ವ್ಯಾಮೋಹ ಮೋಹಕ್ಕೆ ಮಕ್ಕಳನ್ನಿಬ್ಬರು ಅಮಾಯಕರನ್ನ ಬಲಿ ತಗೊಂಡ್ರು, ಇಬ್ಬರನ್ನು ತಗೊಂಡ್ಬಿಟ್ಲು. ಆದ್ರೆ ಅವ್ರ ಅಮ್ಮ ಬದುಕ್ಬೇಕು ಸರ್. ನಾನು ದೇವ್ರ ಹತ್ರ ಮುಟ್ಬಿಟ್ಟೆ ಈ ಕೆಲಸ ಮಾಡಿದೆ. ಅವ್ರ ಅಮ್ಮ ನಂತರ ಮಗನ್ ಕಳ್ಕೊಂಡು ನೋವು ಅನ್ಭವಿಸ್ಬೇಕು ಅಷ್ಟೇ. ನಮ್ಗೆ ಏನಾದ್ರೂ ಮಾಡ್ಬೇಕಂತ ಯಾವತ್ತೂ ಏನು ಅನ್ಕೊಂಡಿರ್ಲಿಲ್ಲ. ಅವ್ರಿಗೆ ನನ್ನ ಮಗುಗೆ ನೆಮ್ಮದಿ ಸಿಗ್ಬೇಕಂತ ಅವ್ರ ಮನೆ ಹತ್ರ ಕರ್ಕೊಂಡು, ಅವಳಿಗೆ ತುಂಬಾ ಇಷ್ಟ ಆ ಮನೇಲಿ ಇರ್ಬೇಕು, ಗಂಡನ ಜೊತೆ ಬಾಳ್ಬೇಕು, ಬದುಕ್ಬೇಕು ಅಂತ. ಅಷ್ಟಕ್ಕೋಸ್ಕರ ತಗೊಂಡೋದ್ವಿ. ನಾವೇನಾದ್ರೂ ಮಾಡಂಗಿದ್ರೆ ಅಲ್ಲೇ ಅವ್ರ ಮನೇನ ಎಲ್ಲ ಮಾಡ್ಬೋದಿತ್ತು. ಆದ್ರೆ ಅಮಾಯಕ ಮಕ್ಕಳನ್ನ ಬಲಿ ತಗೊಂಡ್ಬಿಟ್ಲು ಮೇಡಮ್. ಆ ಆರೋಪ ಇದ್ದಿದ್ರೆ ಸರ್, ಅವ್ರು ನಮ್ಮ ಮಗಳ ಬಗ್ಗೆ ಏನಾದ್ರು ಇದ್ದಿದ್ರೆ, ಅವ್ರು ಒಳ್ಳೆಯವ್ರಾಗಿದ್ರೆ ಏನಕ್ಕೆ ತಲೆ ಮರ್ಸ್ಕೊಂಡು ಓಡ್ಬೇಕಾಯ್ತು? ಪೊಲೀಸ್ ಸ್ಟೇಷನ್ ಬಂದು ಸರೆಂಡರ್ ಆಗಿ ನನ್ನ ಮಗಳ ಅಪೋದ ಹೇಳ್ಬೋದಿತ್ತಲ್ವ ಅವಾಗ್ಲೇ, ಅವಳು ಈ ತರ ಮಾಡಿದಾಳೆ ಅಂತ. ಒಂದು ಕಪ್ಪು ಚುಕ್ಕೆ ನನ್ನ ಮಗಳಲ್ಲಿ ಹುಡ್ಕಕ್ ಆಗಲ್ಲ, ಪ್ರಪಂಚನೇ ಕೇಳ್ರಿ ಸರ್. ನನ್ನ ಮಗಳು ಯಾವುದೇ ಹುಡುಗನ್ನ, ಯಾವ್ದು ಒಂದು ಫ್ರೆಂಡನ್ ಮಾತಾಡಮ್ಮ ಅಟ್ಲೀಸ್ಟು ಅಂದ್ರೆ ನನ್ನ ಮಗು ಮಾತಾಡ್ತಾ ಇರ್ಲಿಲ್ಲ. ಅವ್ರು ಹಾಕಿರೋ ಅಪವಾದ ಸುಳ್ಳು ಸರ್. ಪ್ರಪಂಚಕ್ಕೆ ಒತ್ತಿ ಒತ್ತಿ ಹೇಳ್ತೀನಿ, ಒಂದು ಕಪ್ಪು ಚುಕ್ಕೆ ಅವಳಲ್ಲಿ ಹುಡ್ಕಕ್ ಆಗಲ್ಲ. ಅವ್ರು ಈಗ ಅದೊಂದೇ ರೀಸನ್, ಅವ್ರಿಗೆ ಅಪವಾದ ಹಾಕ್ಬೇಕು ನನ್ನ ಮಗು ಮೇಲೆ, ಹಾಕ್ಬೇಕು. ಏನೋ ಒಂದು ನಮ್ಗೆ ರೀಸನ್ ಬೇಕಲ್ಲ. ಆ ಥರ ಹುಡುಗನ್ನೆಲ್ಲ ಲವ್ ಮಾಡಿದ್ರೆ ನಾನೇನಕ್ಕೆ ಈ ಪಿಶಾಚಿಗಳು ಕೊಟ್ಟು ಮದುವೆ ಮಾಡ್ತಾ ಇದ್ದೆ? ಬಾಮ್ಮ ನೀನು ಚೆನ್ನಾಗಿರು ಅಂತ. ನನ್ನ ಮಗು ಒಂದು ಹುಡುಗನ ಹತ್ರ, ಫ್ರೆಂಡ್ಸ್ ಹತ್ರ ಮಾತಾಡಕ್ಕೆ ಏನ್ ನಿನ್ಗೆ ಅಂತ ನಾನು ಬೈತಾ ಇದ್ದೆ. ಆಚೆ ಹೋಗ್ತಾ ಇರ್ಲಿಲ್ಲ ಸರ್, ಇನ್ನೋಸೆಂಟಾಗಿ ಬೆಳೆಸ್ಬಿಟ್ಟಿದ್ದೆ ನಾನು ನನ್ನ ಮಗುನ. ಅದೊಂದೇ ನಾನು ಮಾಡಿದ್ ಬೋಲ್ಡಾಗಿ ಬೆಳೆಸಿದ್ರೆ ಇವತ್ತು ಅವಳು ಸಾಧನೆ ಮಾಡಿ ಬರ್ತಾ ಇದ್ಲು. ಬಿಡಮ್ಮ, ಯಾವನ್ 2 ತಿಂಗಳಿಂದ ಬಂದ, ನಾನು 26 ವರ್ಷ ನಿನ್ನ ಸಾಕಿರೋದು ಅಂತ ಹೇಳ್ದೆ. ಮಮ್ಮಿ ಮರ್ಯಾದೆ, ದೊಡ್ಡ ಫ್ಯಾಮಿಲಿ ಸರ್ ನಮ್ದು, ಊರಿದು ಮರ್ಯಾದೆ ಹೋಗ್ಬಿಡುತ್ತೆ. ಅಂಕಲ್ಗಳದ್ದು, ಚಿಕ್ಕಪ್ಪ ಅವ್ರದ್ದು, ತಾತ ಅವ್ರದ್ದು, ಎಲ್ಲಾರ್ದು ಮರ್ಯಾದೆ ಹೋಗುತ್ತೆ. ನಾನು ಡಿವೋರ್ಸು ಮತ್ತೆ ಮದುವೆ ಅಂದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಊರಲ್ಲಿ. ಮರ್ಯಾದೆ ಗಂಜಿಬಿಡ್ತು. ಕಾಲ್ ಹಿಡ್ಕೊಂಡ್ಲು ಸರ್ ಸೋಮವಾರ ಬರೋವಾಗ, ಸೂರಜ್ ನನ್ನ ಕಳಿಸ್ಬೇಡಿ ಅತ್ತೆ, ನನ್ನ ಕಳಿಸ್ಬೇಡಿ, ನಾನು ಇಲ್ಲೇ ಬದುಕ್ತೀನಿ, ಅವ್ನು ನನ್ನ ಹತ್ರ ಮಲಗಿಲ್ಲ ಅಂತ ನಂಗೆ ಬೇಡ, ನನ್ಗೆ ಪ್ರೀತಿ ಕೊಡ್ರಿ ಸಾಕು. ಅಮ್ಮ ನಾನು ಪ್ರೀತಿಯಿಂದ ಬದುಕಿದ್ರೆ ಅವರೇ ಒಂದ್ಸಲಿ ನನ್ನ ಮೇಲೆ ಕರುಣೆ ಬರುತ್ತೆ. ನಮ್ಮ ಬಾವ ಬಂದು 4 ದಿನ ಕರ್ಕೊಂಡು ಹೋಗ್ತಾರಮ್ಮ ಅಂತ ಹೇಳಿದ್ಲು. ಯಾರ ಹತ್ರ ಹೇಳ್ಕೊಳಕ್ಕೂ ನನ್ನ ಬಿಟ್ಟಿಲ್ಲ. ನನಗೆ ಹೇಳಿದ್ದೆ ಅವತ್ತು. ಅವಳು ಬ್ಲ್ಯಾಕ್ ಮೇಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು ಸರ್. ಊಟ ಇಲ್ಲ, ಸ್ವಲ್ಪ ಸ್ವಲ್ಪ ಕೊಟ್ಕೊಂಡು ಹೊಟ್ಟೆ ತುಂಬ ನಮ್ಮ ಮಗು ಊಟನೂ ಮಾಡಿರ್ಲಿಲ್ವಂತೆ. ನಾನು 2 ತಿಂಗಳು ಹತ್ಬಿಟ್ಟಿದ್ದೀನಮ್ಮ, ನನ್ನ ಕಣ್ಣಲ್ಲಿ ನೀರಿಲ್ಲ. ಇವಾಗ ನಮ್ಮ ಮನೆಗೆ ಬಂದ್ಲು, ಹತ್ಬಿಡೆ ಸ್ವಲ್ಪ ಅಂತಂದ್ರೆ ಕಣ್ಣಾಗ ನೀರಿಲ್ಲ. ನಾನು 2 ತಿಂಗಳು ಹತ್ಬಿಟ್ಟೆ. ನಾನು 20 ವರ್ಷದ್ದು ಕಷ್ಟ ಅನುಭವಿಸ್ಬಿಟ್ಟೆ ನಾನು. ಇನ್ನು ನನ್ಗೆ ಅಳಕ್ ಇದಿಲ್ಲ. ನಾನು ಹಗಲು ರಾತ್ರಿ 2 ದಿನ ಅವಳಿಗೆ ಹೇಳ್ದೆ ಸರ್, ಎಷ್ಟು ಪ್ರಪಂಚ ಏನಿಲ್ಲಮ್ಮ, ಅವ್ನಿಗೆ ಡಿವೋರ್ಸ್ ಮಾಡು ಬೋಣ, ಬೇರೆ ಮದುವೆಯಾಗಿ ಇಷ್ಟ ಇದ್ರೆ, ಇಲ್ಲಾಂದ್ರೆ ಇಷ್ಟು ದಿನ ಸಾಕಿದ್ದೀನಿ, ನಾನು ಸಾಕ್ತೀನಿ ನಿನಗೆ. ಆಗ ಅವಳು ತುಂಬಾ ನೊಂದ್ಬಿಟ್ಟಿದ್ಲು ಸರ್, ತುಂಬಾ. ನನ್ನ ಮಗಳ ಹತ್ರ ಒಂದು ಕಪ್ಪು ಚುಕ್ಕೆ, ಅವ್ರು ಏನ್ ಅಪವಾದ ಹಾಕಿದ್ರು ಇವಾಗ ಕಪ್ಪು ಚುಕ್ಕೆ ಹುಡ್ಕಕ್ ಆಗಲ್ಲ ಸರ್. ಅಂತ ಮಗು ಇನ್ ಯಾವ ದೇವ್ರ ಹತ್ರ ಹೋಗ್ಬಿಟ್ಲು. ಇನ್ನೊಬ್ಬರಿಗೆ ಇರೋದು ಇಲ್ಲ, ಇರಕ್ ಚಾನ್ಸ್ ಇಲ್ಲ. ನನ್ನ ಮಗಳು ಅಷ್ಟು ಪ್ಯೂರ್ ಆಗಿ ಬದುಕ್ತಾ ಇದ್ಲು. ಎಷ್ಟು ಒಂದು ನಿಮಿಷ, ಈ ಒಟ್ಟಾರೆನಿಗೆ ಏನ್ ಸಮಸ್ಯೆ ಏನಾಗಿತ್ತು ಅಂತ ಈಗ ದೊಡ್ಡ ಪ್ರಶ್ನೆ ಇರುವಂತದ್ದು. ಗಂಡ ಹೆಂಡತಿ ಮತ್ತೆ ಇದು ಸಮಸ್ಯೆ ಏನು, ನಿಮ್ಮ ಹತ್ರ ಏನ್ ಹೇಳ್ಕೊಂಡಿದ್ರು? ಅದೇ ಅವಳು ಸಮಸ್ಯೆ ಅಂದ್ರೆ ಅವಳಿಗೂ ಹೇಳ್ತಾ ಇರ್ಲಿಲ್ಲ. ಏನಂದ್ರೆ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ ಮಲ್ಬೆರಿ ಶೇಡ್ ಅಲ್ಲಿ ಏನಾಗ್ಲಿ, ಆಯ್ತು ನಾಳೆ ಮಾಡ್ಬೋದು, ರಿಸೆಪ್ಷನ್ ಆದ್ಮೇಲೆ ನನ್ನ ಮಲಗ್ಬೋದು, ನನ್ನ ಹತ್ರ ನನ್ನ ಪ್ರೀತಿ ತೋರಿಸ್ಬೋದು ಅಂತ ನನ್ನ ಮಗು ದಿನ ಕಾಯ್ತಾ ಇತ್ತು. ಆದ್ರೆ ಅವ್ರ ಹತ್ರ ಪ್ರೀತಿ ಸಿಗ್ಲಿಲ್ಲ. ಮಮ್ಮಿ ಏನೋ ಬಿಡು, ಅವ್ನ್ ಗಂಡ್ಸೋ ಏನೋ, ಏನೇನೋ ಹೇಳ್ತಾನೆ, ನಂಗೆ ಆಪರೇಷನ್ ಆಗಿದೆ, ನನ್ಗೆ ಆಗಲ್ಲ, IVF ಇಂದ ಮಗು ಮಾಡ್ಕೊಳೋಣ, ಬೇಕಾದ್ರೆ ನಮ್ದೆಲ್ಲ ಆಸ್ತಿ ವರದಕ್ಷಿಣೆ ಸಿಗ್ಬೇಕಾಗಿತ್ತಲ್ಲ, ಅದೆಲ್ಲ ಬರ್ಲಿ, ಮಗುನ್ ಮಾಡ್ಕೊಳೋಣ. ಆಯ್ತು, ಅದಕ್ಕೂ ಒಪ್ಕೊಂಡ್ಲಂತೆ. ಆಯ್ತು, ನನಗೆ ಇದು ಮಾಡಕ್ಕೂ ವೈವಾಹಿಕ ಜೀವನ ಬೇಡ, ನಾನು ಅಟ್ಲೀಸ್ಟ್ ಪ್ರೀತಿ ಕೊಡ್ರಿ ಸಾಕು. ಅವ್ರಮ್ಮ ಪಕ್ಕದಲ್ಲಿ ಕುತ್ಕೊಳಕ್ ಬಿಡ್ತಾ ಇರ್ಲಿಲ್ವಂತೆ ಸರ್. ಅವ್ರಮ್ಮಗೆ ಅಟ್ಯಾಚ್ ಬಾತ್ರೂಮ್, 1 ರೂಮ್ ಕೊಟ್ಟಿರ್ಲಿಲ್ಲ ಅವಳಿಗೆ. ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ, ನಾನೆಲ್ಲ ತಂದು ಕೊಡ್ತೀನಿ, ವಾಷಿಂಗ್ ಮಿಷಿನು ಎಲ್ಲ, ಬಟ್ಟೆ ಹಾಕೊಮ್ಮ, 2 ದಿನಕ್ಕೊಂದ್ಸರಿ ಸ್ನಾನ ಮಾಡು, ಎಲ್ಲ ಅವತ್ತೇ ಹೇಳಿದೆ. ಇಲ್ಲಾಂದ್ರೆ ನಾನು 1 ದಿನ ಬಿಡ್ತಾ ಇರ್ಲಿಲ್ಲ. ನಾನು ಕರ್ಕೊಂಬಂದು ನನ್ನ ಮಗುನ್ ಸಾಕೊಂತ ಇದ್ದೆ. ನಾನು
ಆ, ಅದೇ ಸೂಸೈಡ್ ಅಂದ್ರೆ ಸರ್ ಅವರು ತಪ್ಪು ಅವ್ರಿಗೆ ಅರಿವಾಗ್ಬಿಡ್ತು. ನಮ್ ಮಗು ಮೋಸ ಮಾಡ್ಬಿಟ್ಟೆ ಅಂತ ಅವ್ರಿಗೆ ಗಿಲ್ಟ್ ಕಾಡ್ಬಿಟ್ಟಿದೆ. ಅವ್ರ ತಪ್ಪು ಅರಿವಾಯ್ತು. ಅವನಿಗಿನ್ ಬದುಕಕ್ ಚಾನ್ಸ್ ಇಲ್ಲ. ನನ್ ಮಗು ಅಷ್ಟು ಪ್ರೀತಿ ತೋರಿಸ್ತಾ ಇತ್ತು. ಅದಕ್ಕೆ ಹೋಗಿ ಮಾಡ್ಕೊಂಡಿದ್ದಾನೆ. ಅವ್ರು ಏನೇ ಅಪವಾದ ಹಾಕಿದ್ರು ಪ್ರಪಂಚನೆಲ್ಲ ಕೇಳಿ ಸರ್, ಎಲ್ಲಾ ಟೆಸ್ಟ್ ಮಾಡಿ ನನ್ ಮಗು ಕಪ್ಚುಕ್ಕೆ ಬದುಕಿಲ್ಲ. ಲಾಸ್ಟ್ ಅಲ್ಲಿ ಅವಳ ಆತ್ಮಕ್ ಶಾಂತಿ ಸಿಗ್ಬೇಕು. ಅವ್ರು ಏನ್ ಅಪವಾದ ಅವ್ರು ಕೇಳ್ಬೋದಿತ್ತಲ್ಲ, ಪೊಲೀಸ್ ಅವ್ರ ಹತ್ರ ಬಂದು ಈ ತರ ಹುಡುಗಿ ಇದ್ಲು, ಇವಾಗ ಯಾಕೆ ಸರ್ ಆ ತರ ಅಪವಾದ ಹಾಕ್ಬೇಕು? ಆ ತರ ಹುಡುಗಿ ಇವಳು ಅಂತ ತೋರ್ಸ್ಬೋದಿತ್ತಲ್ಲ. ಒಂದು ಹುಡುಗನ ಹತ್ರ ತಲೆ ಎತ್ತಿ ಮಾತಾಡ್ತಾ ಇರ್ಲಿಲ್ಲ. ಕಾಲೇಜಲ್ಲಿ ವಿಚಾರಿಸಿ ಎಲ್ಲ ವಿಚಾರಿಸಿ ಅವ್ರು ಏನ್ ಅಪವಾದ ಹಾಕಿದ್ರು ಅವ್ರು ಸುಮ್ನೆ ಒಂದು ಇವಾಗ ರೀಸನ್ ಸಿಗ್ಬೇಕಷ್ಟೆ. ಆ ತರ ಮಾಡಿದ್ರು. ಅವ್ರು ಹೇಳ್ಬೋದಿತ್ತಲ್ಲ. ತಲೆ ಮರ್ಸ್ಕೊಂಡು ಹೋಗೋದು ಏನಿದೆ? ನಮ್ಮಲ್ಲಿ ತಪ್ಪಿಲ್ಲ ಅಂದ್ರೆ ಇವಾಗ ನಾವ್ ಮನೇಲೇ ಇದೀರ, ಅವ್ರ ಕಡೆ ಯಾರಾದ್ರೂ ಬರ್ಲಿ, ಅವ್ರು ಯಾಕೆ ಹೋಗ್ಬೇಕಾಯ್ತು ಮನೆ ಬಿಟ್ಟು? ತುಂಬಾ ಕ್ರಿಮಿನಲ್ ಜನ ಸರ್, ಎರಡು ಮುಖವಾಡ. ಆ ತರ ಪ್ರಪಂಚಕ್ಕೆ ಇನ್ನ ಯಾರು ಬೇಡ. ಅವಳು ಬದುಕ್ಬೇಕು, ನಂತರ ನೋವು ಅನ್ಭವಿಸ್ಬೇಕು ಅಷ್ಟೇ. ಈಗ ನೀವು ನಿನ್ನೆ ಸಾಕಷ್ಟು ಆರೋಪ ಮಾಡಿದ್ರಿ, ಆದ್ರೆ ಇವಾಗ ನಿಮ್ಮ ಅಳಿಯ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಏನ್ ಹೇಳ್ತೀರಾ ಮೇಡಮ್ ಈ ತರ ಮಾಡ್ಕೊಂಡಿದ್ದಾರೆ? ಏನ್ ಹೇಳೋದು ಸರ್, ಅವ್ರ ಅಮ್ಮ ಮಾಡಿರೋ ತಪ್ಪಿಗೆ ಮಕ್ಳು ಓದು. ನಮ್ಗೆ ಅವ್ರು ಸೂಸೈಡ್ ಮಾಡ್ಕೊಬೇಕು, ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತ ನಮ್ಮಲ್ಲಿ ಏನು ಇರ್ಲಿಲ್ಲ. ನಾವ್ ಅವ್ರ ಮನೆ ಹತ್ರ ತಗೊಂಡೋಗಿದ್ದು ಅವ್ರು ಮಾಡ್ಲಿ ಕಾರ್ಯ ಬಂದ್ ಅಟ್ಲೀಸ್ಟ್ ಅವಳ ಮುಖ ನೋಡ್ಲಿ ಅಂತ, ಅವಳಿಗೆ ನೆಮ್ಮದಿ ಸಿಗ್ಲಿ ಅಂತ ಕರ್ಕೊಂಡೋದ್ವಿ. ಈಗ ಅವ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾವು ಅವ್ರಿಗೆ ಆ ಥರ ಶಿಕ್ಷೆ ಆಗ್ಬೇಕು ಅಂತ ನಾವೇನು ಅನ್ಕೊಂಡೇ ಇರ್ಲಿಲ್ಲ. ಅವ್ರಮ್ಮ ದನ ಪಿಶಾಚಿ, ದನ ವ್ಯಾಮೋಹ ಮೋಹಕ್ಕೆ ಮಕ್ಕಳನ್ನಿಬ್ಬರು ಅಮಾಯಕರನ್ನ ಬಲಿ ತಗೊಂಡ್ರು. ಇಬ್ಬರನ್ನು ತಗೊಂಡ್ಬಿಟ್ಲು. ಆದ್ರೆ ಅವ್ರ ಅಮ್ಮ ಬದುಕ್ಬೇಕು ಸರ್. ನಾನು ದೇವ್ರ ಹತ್ರ ಮುಟ್ಬಿಟ್ಟೆ ಈ ಕೆಲಸ ಮಾಡಿದೆ. ಅವ್ರ ಅಮ್ಮ ನಂತರ ಮಗನ್ ಕಳ್ಕೊಂಡು ನೋವು ಅನ್ಭವಿಸ್ಬೇಕು ಅಷ್ಟೇ. ನಮ್ಗೆ ಏನಾದ್ರೂ ಮಾಡ್ಬೇಕಂತ ಯಾವತ್ತೂ ಏನು ಅನ್ಕೊಂಡಿರ್ಲಿಲ್ಲ ಅವ್ರಿಗೆ. ನನ್ನ ಮಗುಗೆ ನೆಮ್ಮದಿ ಸಿಗ್ಬೇಕಂತ ಅವ್ರ ಮನೆ ಹತ್ರ ಕರ್ಕೊಂಡು, ಅವಳು ತುಂಬಾ ಇಷ್ಟ ಆ ಮನೇಲಿ ಇರ್ಬೇಕು, ಗಂಡನ ಜೊತೆ ಬಾಳ್ಬೇಕು, ಬದುಕ್ಬೇಕು ಅಂತ. ಅಷ್ಟಕ್ಕೋಸ್ಕರ ತಗೊಂಡೋದ್ವಿ. ನಾವೇನಾದ್ರೂ ಮಾಡಂಗಿದ್ರೆ ಅಲ್ಲೇ ಅವ್ರ ಮನೇನ ಎಲ್ಲ ಮಾಡ್ಬೋದಿತ್ತು. ಆದ್ರೆ ಅಮಾಯಕ ಮಕ್ಕಳನ್ನ ಬಲಿ ತಗೊಂಡ್ಬಿಟ್ಲು ಮೇಡಮ್. ಆ ಆರೋಪ ಇದ್ದಿದ್ರೆ ಸರ್, ಅವ್ರು ನಮ್ಮ ಮಗಳ ಬಗ್ಗೆ ಏನಾದ್ರು ಇದ್ದಿದ್ರೆ, ಅವ್ರು ಒಳ್ಳೆಯವ್ರಾಗಿದ್ರೆ ಏನಕ್ಕೆ ತಲೆ ಮರ್ಸ್ಕೊಂಡು ಓಡ್ಬೇಕಾಯ್ತು? ಪೊಲೀಸ್ ಸ್ಟೇಷನ್ ಬಂದು ಸರೆಂಡರ್ ಆಗಿ ನನ್ನ ಮಗಳ ಅಪವಾದ ಹೇಳ್ಬೋದಿತ್ತಲ್ವಾ ಅವಾಗ್ಲೇ, ಅವಳು ಈ ತರ ಮಾಡಿದಾಳೆ ಅಂತ. ಒಂದು ಕಪ್ಪು ಚುಕ್ಕೆ ನನ್ನ ಮಗಳಲ್ಲಿ ಹುಡ್ಕಕ್ ಆಗಲ್ಲ. ಪ್ರಪಂಚನೇ ಕೇಳ್ರಿ ಸರ್. ನನ್ನ ಮಗಳು ಯಾವ್ದೇ ಹುಡುಗನ್ನ, ಯಾವ್ದು ಒಂದು ಫ್ರೆಂಡನ್ ಮಾತಾಡಮ್ಮ ಅಟ್ಲೀಸ್ಟು ಅಂದ್ರೆ ನನ್ನ ಮಗು ಮಾತಾಡ್ತಾ ಇರ್ಲಿಲ್ಲ. ಅವ್ರು ಹಾಕಿರೋ ಅಪವಾದ ಸುಳ್ಳು ಸರ್. ಪ್ರಪಂಚಕ್ಕೆ ಒತ್ತಿ ಒತ್ತಿ ಹೇಳ್ತೀನಿ, ಒಂದು ಕಪ್ಪು ಚುಕ್ಕೆ ಅವಳಲ್ಲಿ ಹುಡ್ಕಕ್ ಆಗಲ್ಲ. ಅವ್ರು ಈಗ ಅದೊಂದೇ ರೀಸನ್ ಅವ್ರಿಗೆ ಅಪವಾದ ಹಾಕ್ಬೇಕು, ನನ್ನ ಮಗು ಮೇಲೆ ಹಾಕ್ಬೇಕು. ಏನೋ ಒಂದು ನಮ್ಗೆ ರೀಸನ್ ಬೇಕಲ್ಲ. ಆ ಥರ ಹುಡುಗನ್ನೆಲ್ಲ ಲವ್ ಮಾಡಿದ್ರೆ ನಾನೇನಕ್ಕೆ ಈ ಪಿಶಾಚಿಗಳು ಕೊಟ್ಟು ಮದುವೆ ಮಾಡ್ತಾ ಇದ್ದೆ? ಬಾಮ್ಮ ನೀನ್ ಚೆನ್ನಾಗಿರು ಅಂತ. ನನ್ನ ಮಗು ಒಂದು ಹುಡುಗನ ಹತ್ರ, ಫ್ರೆಂಡ್ಸ್ ಹತ್ರ ಮಾತಾಡಕ್ಕೆ ಏನ್ ನಿನ್ಗೆ ಅಂತ ನಾನು ಬೈತಾ ಇದ್ದೆ. ಆಚೆ ಹೋಗ್ತಾ ಇರ್ಲಿಲ್ಲ ಸರ್. ಇನ್ನೋಸೆಂಟ್ ಆಗಿ ಬೆಳೆಸ್ಬಿಟ್ಟಿದ್ದೆ ನಾನು ನನ್ನ ಮಗುನ. ಅದೊಂದೇ ನಾನು ಮಾಡಿದ್ ಬೋಲ್ಡ್ ಆಗಿ ಬೆಳೆಸಿದ್ರೆ ಇವತ್ತು ಅವಳು ಸಾಧನೆ ಮಾಡಿ ಬರ್ತಾ ಇದ್ಲು. ಬಿಡಮ್ಮ, ಯಾವನ್ 2 ತಿಂಗಳಿಂದ ಬಂದ, ನಾನು 26 ವರ್ಷ ನಿನ್ನ ಸಾಕಿರೋದು ಅಂತ ಹೇಳ್ದೆ. ಮಮ್ಮಿ ಮರ್ಯಾದೆ, ದೊಡ್ಡ ಫ್ಯಾಮಿಲಿ ಸರ್ ನಮ್ದು, ಊರಿದು ಮರ್ಯಾದೆ ಹೋಗ್ಬಿಡುತ್ತೆ. ಅಂಕಲ್ಗಳದ್ದು, ಚಿಕ್ಕಪ್ಪ ಅವ್ರದ್ದು, ತಾತ ಅವ್ರದ್ದು, ಎಲ್ಲಾರ್ದು ಮರ್ಯಾದೆ ಹೋಗುತ್ತೆ. ನಾನು ಡಿವೋರ್ಸು ಮತ್ತೆ ಮದುವೆ ಅಂದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ. ಊರಲ್ಲಿ ಮರ್ಯಾದೆ ಗಂಜಿಬಿಡ್ತು. ಕಾಲ್ ಹಿಡ್ಕೊಂಡ್ಲು ಸರ್. ಸೋಮವಾರ ಬರೋಕ್ ಸೂರಜ್, ನನ್ನ ಕಳಿಸ್ಬೇಡಿ ಅತ್ತೆ, ನನ್ನ ಕಳಿಸ್ಬೇಡಿ, ನಾನು ಇಲ್ಲೇ ಬದುಕ್ತೀನಿ. ಅವ್ನು ನನ್ನ ಹತ್ರ ಮಲಗಿಲ್ಲ ಅಂತ ನಂಗೆ ಬೇಡ, ನನ್ ಪ್ರೀತಿ ಕೊಡ್ರಿ ಸಾಕು. ಅಮ್ಮ ನಾನು ಪ್ರೀತಿಯಿಂದ ಬದುಕಿದ್ರೆ ಅವರೇ ಒಂದ್ಸಲಿ ನನ್ನ ಮೇಲೆ ಕರುಣೆ ಬರುತ್ತೆ. ನಮ್ಮ ಬಾವ ಬಂದು 4 ದಿನ ಕರ್ಕೊಂಡು ಹೋಗ್ತಾರಮ್ಮ ಅಂತ ಹೇಳಿದ್ಲು. ಯಾರ ಹತ್ರ ಹೇಳ್ಕೊಳಕ್ಕೂ ನನ್ನ ಬಿಟ್ಟಿಲ್ಲ. ನನಗೆ ಹೇಳಿದ್ದೆ ಅವತ್ತು. ಅವಳು ಬ್ಲಾಕ್ ಮೇಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು ಸರ್. ಊಟ ಇಲ್ಲ, ಸ್ವಲ್ಪ ಸ್ವಲ್ಪ ಕೊಟ್ಕೊಂಡು ಹೊಟ್ಟೆ ತುಂಬಾ ನಮ್ಮ ಮಗು ಊಟನೂ ಮಾಡಿರ್ಲಿಲ್ವಂತೆ. ನಾನು 2 ತಿಂಗಳು ಹತ್ಬಿಟ್ಟಿದ್ದೀನಮ್ಮ, ನನ್ನ ಕಣ್ಣಲ್ಲಿ ನೀರಿಲ್ಲ. ಇವಾಗ ನಮ್ಮ ಮನೆಗೆ ಬಂದ್ಲು, ಹತ್ಬಿಡೆ ಸ್ವಲ್ಪ ಅಂತಂದ್ರೆ ಕಣ್ಣಾಗ ನೀರಿಲ್ಲ. ನಾನು 2 ತಿಂಗಳು ಹತ್ಬಿಟ್ಟೆ. ನಾನು 20 ವರ್ಷದ್ದು ಕಷ್ಟ ಅನುಭವಿಸ್ಬಿಟ್ಟೆ ನಾನು. ಇನ್ನು ನನ್ಗೆ ಅಳಕ್ ಇದಿಲ್ಲ. ನಾನು ಹಗಲು ರಾತ್ರಿ 2 ದಿನ ಅವಳಿಗೆ ಹೇಳ್ದೆ ಸರ್, ಎಷ್ಟು ಪ್ರಪಂಚ ಏನಿಲ್ಲಮ್ಮ, ಅವ್ನಿಗೆ ಡಿವೋರ್ಸ್ ಮಾಡು ಬೋಣ, ಬೇರೆ ಮದುವೆಯಾಗಿ ಇಷ್ಟ ಇದ್ರೆ, ಇಲ್ಲಾಂದ್ರೆ ಇಷ್ಟು ದಿನ ಸಾಕಿದ್ದೀನಿ, ನಾನು ಸಾಕ್ತೀನಿ ನಿನಗೆ. ಆಗ ಅವಳು ತುಂಬಾ ನೊಂದ್ಬಿಟ್ಟಿದ್ಲು ಸರ್. ತುಂಬಾ. ನನ್ನ ಮಗಳ ಹತ್ರ ಒಂದು ಕಪ್ಪು ಚುಕ್ಕೆ, ಅವ್ರು ಏನ್ ಅಪವಾದ ಹಾಕಿದ್ರು ಇವಾಗ ಕಪ್ಪು ಚುಕ್ಕೆ ಹುಡ್ಕಕ್ ಆಗಲ್ಲ ಸರ್. ಅಂತ ಮಗು ಇನ್ ದೇವ್ರ ಹತ್ರ ಹೋಗ್ಬಿಟ್ಲು. ಇನ್ನೊಬ್ಬರಿಗೆ ಇರೋದು ಇಲ್ಲ, ಇರಕ್ ಚಾನ್ಸ್ ಇಲ್ಲ. ನನ್ನ ಮಗಳು ಅಷ್ಟು ಪ್ಯೂರ್ ಆಗಿ ಬದುಕ್ತಾ ಇದ್ಲು. ಎಷ್ಟು ಒಂದು ನಿಮಿಷ, ಈ ಒಟ್ಟಾರೆನಿಗೆ ಏನ್ ಸಮಸ್ಯೆ ಏನಾಗಿತ್ತು ಅಂತ ಈಗ ದೊಡ್ಡ ಪ್ರಶ್ನೆ ಇರುವಂತದ್ದು. ಗಂಡ ಹೆಂಡತಿ ಮತ್ತೆ ಇದು ಸಮಸ್ಯೆ ಏನು? ನಿಮ್ಮ ಹತ್ರ ಏನ್ ಹೇಳ್ಕೊಂಡಿದ್ರು? ಅದೇ ಅವಳು ಸಮಸ್ಯೆ ಅಂದ್ರೆ
ಅವಳಿಗೂ ಹೇಳ್ತಾ ಇರ್ಲಿಲ್ಲ. ಏನಂದ್ರೆ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ ಮಲ್ಬೆರಿ ಶೇಡ್ ಅಲ್ಲಿ ಏನಾಗ್ಲಿ ಆಯ್ತು ನಾಳೆ ಮಾಡ್ಬೋದು, ರಿಸೆಪ್ಷನ್ ಆದ್ಮೇಲೆ ನನ್ನ ಮಲಗ್ಬೋದು, ನನ್ನ ಹತ್ರ ನನ್ನ ಪ್ರೀತಿ ತೋರಿಸ್ಬೋದು ಅಂತ ನನ್ನ ಮಗು ದಿನ ಕಾಯ್ತಾ ಇತ್ತು. ಆದ್ರೆ ಅವ್ರ ಹತ್ರ ಪ್ರೀತಿ ಸಿಗ್ಲಿಲ್ಲ. ಮಮ್ಮಿ ಏನೋ ಬಿಡು, ಅವ್ನ್ ಗಂಡ್ಸೋ ಏನೋ, ಏನೇನೋ ಹೇಳ್ತಾನೆ, ನಂಗೆ ಆಪರೇಷನ್ ಆಗಿದೆ, ನನ್ಗೆ ಆಗಲ್ಲ, IVF ಇಂದ ಮಗು ಮಾಡ್ಕೊಳೋಣ, ಬೇಕಾದ್ರೆ ನಮ್ದೆಲ್ಲ ಆಸ್ತಿ ವರದಕ್ಷಿಣೆ ಸಿಗ್ಬೇಕಾಗಿತ್ತಲ್ಲ, ಅದೆಲ್ಲ ಬರ್ಲಿ, ಮಗುನ್ ಮಾಡ್ಕೊಳೋಣ. ಆಯ್ತು, ಅದಕ್ಕೂ ಒಪ್ಕೊಂಡ್ಲಂತೆ. ಆಯ್ತು, ನನಗೆ ಇದು ಮಾಡಕ್ಕೂ ವೈವಾಹಿಕ ಜೀವನ ಬೇಡ, ನಾನು ಅಟ್ಲೀಸ್ಟ್ ಪ್ರೀತಿ ಕೊಡ್ರಿ ಸಾಕು. ಅವ್ರಮ್ಮ ಪಕ್ಕದಲ್ಲಿ ಕುತ್ಕೊಳಕ್ ಬಿಡ್ತಾ ಇರ್ಲಿಲ್ವಂತೆ ಸರ್. ಅವ್ರ ಅಮ್ಮಗೆ ಅಟ್ಯಾಚ್ ಬಾತ್ರೂಮ್, ಒಂದ್ ರೂಮ್ ಕೊಟ್ಟಿರ್ಲಿಲ್ಲ ಅವಳಿಗೆ. ಇವತ್ ಕೊಡ್ತೀವಿ, ನಾಳೆ ಕೊಡ್ತೀವಿ, ನಾನೆಲ್ಲಾ ತಂದು ಕೊಡ್ತೀನಿ, ವಾಷಿಂಗ್ ಮಿಷಿನು ಎಲ್ಲ, ಬಟ್ಟೆ ಹಾಕೊಮ್ಮ, 2 ದಿನಕ್ಕೊಂದ್ಸರಿ ಸ್ನಾನ ಮಾಡು, ಎಲ್ಲ ಅವತ್ತೇ ಹೇಳಿದ್ದು. ಇಲ್ಲಾಂದ್ರೆ ನಾನು ಒಂದಿನ ಬಿಡ್ತಾ ಇರ್ಲಿಲ್ಲ. ನಾನು ಕರ್ಕೊಂಬಂದ್ ನನ್ ಮಗುನ್ ಸಾಕೊಂತ ಇದ್ದೆ ನಾನು. ಅದೇ ಸೂಸೈಡ್ ಅಂದ್ರೆ ಸರ್, ಅವ್ರು ತಪ್ಪು ಅವ್ರಿಗೆ ಅರಿವಾಗ್ಬಿಡ್ತು. ನಮ್ ಮಗುಗ್ ಮೋಸ ಮಾಡ್ಬಿಟ್ಟೆ ಅಂತ ಅವ್ರಿಗೆ ಗಿಲ್ಟ್ ಕಾಡ್ಬಿಟ್ಟಿದೆ. ಅವ್ರ ತಪ್ಪು ಅರಿವಾಯ್ತು, ಅವನಿಗಿನ್ ಬದುಕಕ್ ಚಾನ್ಸ್ ಇಲ್ಲ. ನನ್ ಮಗು ಅಷ್ಟು ಪ್ರೀತಿ ತೋರಿಸ್ತಾ ಇತ್ತು, ಅದಕ್ಕೆ ಹೋಗಿ ಮಾಡ್ಕೊಂಡಿದ್ದಾನೆ. ಅವ್ರು ಏನೇ ಅಪವಾದ ಹಾಕಿದ್ರು ಪ್ರಪಂಚನೆಲ್ಲ ಕೇಳಿ ಸರ್, ಎಲ್ಲಾ ಟೆಸ್ಟ್ ಮಾಡಿ ನನ್ ಮಗು ಕಪ್ಚುಕ್ಕೆ ಬದುಕಿಲ್ಲ. ಲಾಸ್ಟ್ ಅಲ್ಲಿ ಅವಳ ಆತ್ಮಕ್ ಶಾಂತಿ ಸಿಗ್ಬೇಕು. ಅವ್ರು ಏನ್ ಅಪವಾದ ಅವ್ರು ಕೇಳ್ಬೋದಿತ್ತಲ್ಲ, ಪೊಲೀಸ್ ಅವ್ರ ಹತ್ರ ಬಂದ್ ಈ ತರ ಹುಡುಗಿ ಇದ್ಲು, ಇವಾಗ ಯಾಕೆ ಸರ್ ಆ ತರ ಅಪವಾದ ಹಾಕ್ಬೇಕು, ಆ ತರ ಹುಡುಗಿ ಇವಳು ಅಂತ ತೋರ್ಸ್ಬೋದಿತ್ತಲ್ಲ. ಒಂದು ಹುಡುಗನ ಹತ್ರ ತಲೆ ಎತ್ತಿ ಮಾತಾಡ್ತಾ ಇರ್ಲಿಲ್ಲ. ಕಾಲೇಜಲ್ಲಿ ವಿಚಾರಿಸಿ, ಎಲ್ಲ ವಿಚಾರಿಸಿ, ಅವ್ರು ಏನ್ ಅಪವಾದ ಹಾಕಿದ್ರು ಅವ್ರು ಸುಮ್ನೆ ಇವಾಗ ರೀಸನ್ ಸಿಗ್ಬೇಕಷ್ಟೆ. ಆ ತರ ಮಾಡಿದ್ರು. ಅವ್ರು ಹೇಳ್ಬೋದಿತ್ತಲ್ಲ, ತಲೆ ಮರ್ಸ್ಕೊಂಡು ಹೋಗೋದು ಏನಿದೆ, ನಮ್ಮಲ್ಲಿ ತಪ್ಪಿಲ್ಲ ಅಂದ್ರೆ ಇವಾಗ ನಾವ್ ಮನೇಲೇ ಇದೀರ, ಅವ್ರ ಕಡೆ ಯಾರಾದ್ರೂ ಬರ್ಲಿ, ಅವ್ರು ಯಾಕೆ ಹೋಗ್ಬೇಕಾಯ್ತು ಮನೆ ಬಿಟ್ಟು? ತುಂಬಾ ಕ್ರಿಮಿನಲ್ ಜನ ಸರ್, 2 ಮುಖವಾಡ. ಆ ತರ ಪ್ರಪಂಚಕ್ಕೆ ಇನ್ನ ಯಾರು ಬೇಡ. ಅವಳು ಬದುಕ್ಬೇಕು, ನಂತರ ನೋವು ಅನ್ಭವಿಸ್ಬೇಕು ಅಷ್ಟೇ.